ಜೈ ಹಿಂದ್ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಇನಾಗುರೇಷನ್ಸ್ 2025 2025 ಜನವರಿಯಿಂದ 2025 ಸೆಪ್ಟೆಂಬರ್ವರೆಗಿನ ಮೋಸ್ಟ್ ಇಂಪಾರ್ಟೆಂಟ್ ಇನಾಗುರೇಷನ್ಸ್ ಅನ್ನ ಪ್ರಮುಖವಾದ ಉದ್ಘಾಟನೆಗಳನ್ನ ಬಗ್ಗೆ ಚರ್ಚೆ ಮಾಡ್ತಾ ಹೋಗೋಣ. ಸೊ ಸೆಷನ್ ತುಂಬಾ ಇಂಪಾರ್ಟೆಂಟ್ ಇದೆ, ಪ್ರತಿ ಪ್ರಶ್ನೆ ಕೂಡ ಇಂಪಾರ್ಟೆಂಟ್ ಇದೆ. ವಿಡಿಯೋವನ್ನ ಸ್ಕಿಪ್ ಮಾಡದೆ ನೋಡಿ ಮತ್ತು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡೋಕ್ಕೆ ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ಸೆಷನ್ ಸ್ಟಾರ್ಟ್ ಮಾಡ್ತಿದ್ವಿ. ಮೊದಲ ಪ್ರಶ್ನೆ ಈ ರೀತಿ ಇದೆ. ಆಗಸ್ಟ್ 2025ರಲ್ಲಿ ಚೀಫ್ ಆಫ್ ಆರ್ಮಿ ಸ್ಟಾಫ್ ಆಗಿರುವಂತಹ ಜನರಲ್ ಉಪೇಂದ್ರ ದ್ವಿವೇದಿಯವರು, ನೋಡಿ ಚೀಫ್ ಆಫ್ ಆರ್ಮಿ ಸ್ಟಾಫ್ ಯಾರು ಕೇಳಿದ್ರೆ ಎಕ್ಸಾಮಲ್ಲಿ ಕೇಳ್ಬೋದು. ಪ್ರಸ್ತುತ ಭಾರತದ ಆರ್ಮಿ ಸ್ಟಾಫ್ನ ಚೀಫ್ ಯಾರು, ಮುಖ್ಯಸ್ಥರು ಯಾರು ಕೇಳಿದ್ರೆ ಉಪೇಂದ್ರ ದ್ವಿವೇದಿ. ಉಪೇಂದ್ರ ದ್ವಿವೇದಿ. ಸೊ ಚೀಫ್ ಆಫ್ ಆರ್ಮಿ ಸ್ಟಾಫ್ ಆಗಿರುವಂಥ ಉಪೇಂದ್ರ ದ್ವಿವೇದಿ ಅವರು ಭಾರತೀಯ ಸೇನೆಯ ರಿಸರ್ಚ್ ಸೆಲ್ ಆಗಿರುವಂತಹ ಅಗ್ನಿಶೋಧ ಈ ರೀತಿ ಕೂಡ ಇರ್ಬೋದು. ಏನಂತ ಕೇಳ್ಬೋದು, ಏನಂತ ಕೇಳಿದ್ರೆ ಭಾರತದ ಚೀಫ್ ಆಫ್ ಆರ್ಮಿ ಸ್ಟಾಫ್ ಆಗಿರುವಂತಹ ಉಪೇಂದ್ರ ದ್ವಿವೇದಿ ಅವರು ಭಾರತೀಯ ಸೇನೆಯ ರಿಸರ್ಚ್ ಸೆಲ್ ಅನ್ನ ಉದ್ಘಾಟನೆ ಮಾಡಿದ್ರು. ಅದರ ಹೆಸರು ಏನು ಕೇಳಿದ್ರೆ ಹೆಸರು ಅಗ್ನಿಶೋಧ. ಸೊ ಇವತ್ತಿನ ಪ್ರಶ್ನೆ ಏನು ಕೇಳಿದ್ರೆ ಇದನ್ನು ಎಲ್ಲಿ ಉದ್ಘಾಟಿಸಿದ್ರು ಅಂತೇಳಿ. ಸರಿಯಾದ ಉತ್ತರ IIT ಮಡ್ರಾಸ್ ಅಲ್ಲಿ ಉದ್ಘಾಟನೆ ಮಾಡಿದ್ರು. ಆಪ್ಷನ್ ಇಸ್ ದ ರೈಟ್ ಆನ್ಸರ್. ನೋಡಿ, ಇದು ಭಾರತೀಯ ಸೇನೆಯ ಒಂದು ರಿಸರ್ಚ್ ಸೆಲ್ ಆಗಿದೆ. ಇದರ ಹೆಸರು ಅಗ್ನಿಶೋಧ. ಉದ್ಘಾಟನೆ ಮಾಡಿದ್ದು ಚೀಫ್ ಆಫ್ ಆರ್ಮಿ ಸ್ಟಾಫ್ ಜನರಲ್ ಉಪೇಂದ್ರ ದ್ವಿವೇದಿ ಅವರು. ಯಾವಾಗ? ಆಗಸ್ಟ್ 2025ನಲ್ಲಿ. ಎಲ್ಲಿ ಕೇಳಿದ್ರೆ IIT ಮಡ್ರಾಸ್. IIT ಮಡ್ರಾಸ್ ಅಲ್ಲಿ. ವಿಶ್ವದ ಅತಿ ಎತ್ತರದ ರೈಲ್ ಆರ್ಚ್ ಬ್ರಿಡ್ಜ್ ಅನ್ನ ಉದ್ಘಾಟನೆ ಮಾಡಿದವರು ಯಾರು? ಸೊ ಪ್ರಶ್ನೆ ಈ ರೀತಿನೂ ಕೂಡ ಕೇಳ್ಬೋದು. ಏನು ಕೇಳಿದ್ರೆ ವಿಶ್ವದ ಅತಿ ಎತ್ತರದ ರೈಲ್ ಆರ್ಚ್ ಬ್ರಿಡ್ಜ್ ಯಾವುದು ಅಂತೇಳಿ. ರೈಲ್ ಆರ್ಚ್ ಬ್ರಿಡ್ಜ್, ಹೈಯೆಸ್ಟ್ ರೈಲ್ ಆರ್ಚ್ ಬ್ರಿಡ್ಜ್ ಯಾವುದು ಕೇಳಿದ್ರೆ ಸರಿಯಾದ ಉತ್ತರ ಚೆನಾಬ್ ಬ್ರಿಡ್ಜ್. ಚೆನಾಬ್ ಬ್ರಿಡ್ಜ್. ಇದ್ರ ಬಗ್ಗೆ ನಾನು ಮತ್ತೆ ಬರ್ತೀನಿ. ಸೊ ಇದನ್ನ ಉದ್ಘಾಟನೆ ಮಾಡಿದವರು ಯಾರು ಕೇಳಿದ್ರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಜೂನ್ 6, 2025 ಈ ಚೆನಾಬ್ ಬ್ರಿಡ್ಜ್ ಅನ್ನು ಉದ್ಘಾಟನೆ ಮಾಡಿದ್ರು. ಸೊ ಇದು ಪ್ರಪಂಚದ ಅತಿ ಎತ್ತರದ ರೈಲ್ ಆರ್ಚ್ ಬ್ರಿಡ್ಜ್ ಆಗಿದೆ, ಚೆನಾಬ್ ಬ್ರಿಡ್ಜ್. ಇದು ಎಲ್ಲಿದೆ ಕೇಳಿದ್ರೆ ಚೆನಾಬ್ ನದಿಯ ಮೇಲಿದೆ. ಚೆನಾಬ್ ನದಿಯ ಮೇಲೆ ಇದೆ. ಚೆನಾಬ್ ನದಿಯ ಮೇಲೆ ಇರುವಂಥದ್ದು ಈ ಚೆನಾಬ್ ಬ್ರಿಡ್ಜ್. ಇದರ ಎತ್ತರ 359 ಮೀಟರ್. 359 ಮೀಟರ್ ಎತ್ತರ ಇದೆ. ಇಲ್ಲಿ ಒಂದು ವಿಶೇಷತೆ ಇದೆ. ಇದರ ಎತ್ತರವನ್ನು ನಾವು ಕಂಪ್ಯಾರಿಸನ್ ಮಾಡೋದಾದ್ರೆ ನೋಡಿ, ಇದು ಇತರೂ ಕೂಡ ಪ್ರಶ್ನೆ ಕೇಳ್ಬೋದು. ಚೆನಾಬ್ ಬ್ರಿಡ್ಜ್ ವಿಶ್ವದ ಅತಿ ಎತ್ತರದ ರೈಲ್ ಆರ್ಚ್ ಬ್ರಿಡ್ಜ್ ಆಗಿರುವಂಥ ಚೆನಾಬ್ ಬ್ರಿಡ್ಜ್ ಐಫೆಲ್ ಟವರ್ಗಿಂತ ಎಷ್ಟು ಎತ್ತರ ಇದೆ ಅಂತೇಳಿ. ಐಫೆಲ್ ಟವರ್ಗಿಂತ ಎತ್ತರ ಎಷ್ಟಿದೆ ಅಂತೇಳಿ ನೋಡಿ. ಐಫೆಲ್ ಟವರ್ಗಿಂತ 35 ಮೀಟರ್ ಎತ್ತರ ಇದೆ. ಸೊ ನೀವು ಇದರ ಎತ್ತರವನ್ನು ಈಗ ಊಹಿಸ್ಕೊಳ್ಬೋದು. ಚೆನಾಬ್ ಬ್ರಿಡ್ಜ್ನ ಎತ್ತರ 359 ಮೀಟರ್. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು 1ನೇ ರಾಜೇಂದ್ರ ಚೋಳನ ನೆನಪಿಗಾಗಿ ಎಷ್ಟು ರೂಪಾಯಿ ನಾಣ್ಯವನ್ನು ಬಿಡುಗಡೆ ಮಾಡಿದರು? ಸರಿಯಾದ ಉತ್ತರ 1000 ರೂಪಾಯಿಯ ನಾಣ್ಯ. ಇದು ನೋಟ್ ಮಾಡ್ಕೊಳ್ಳಿ. 1000 ರೂನ ನಾಣ್ಯವನ್ನು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು 1ನೇ ರಾಜೇಂದ್ರ ಚೋಳನ ನೆನಪಿಗಾಗಿ ಬಿಡುಗಡೆ ಮಾಡ್ತಾರೆ. ಈತ ಚೋಳರ ಪ್ರಮುಖ ದೊರೆ. ಹಾಗಾದ್ರೆ 1ನೇ ರಾಜೇಂದ್ರ ಚೋಳನ ಬಗ್ಗೆನೇ ಯಾಕೆ 1000 ರೂಪಾಯಿಯ ನಾಣ್ಯವನ್ನು ಬಿಡುಗಡೆ ಮಾಡಿದ್ರು ಕೇಳಿದ್ರೆ 1ನೇ ರಾಜೇಂದ್ರ ಚೋಳನ ನೌಕಾಯಾನದ 1000ನೇ ವರ್ಷದ ನೆನಪಿಗಾಗಿ, 1000 ವರ್ಷ ಗತಿಸಿರುವ ನೆನಪಿಗಾಗಿ 1000 ರೂಪಾಯಿಯ ನಾಣ್ಯವನ್ನು ಚೋಳರ ಪ್ರಮುಖ ದೊರೆ 1ನೇ ರಾಜೇಂದ್ರ ಚೋಳನ ಹೆಸರಿನಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಬಿಡುಗಡೆ ಮಾಡಿದರು. ಕೇಂದ್ರ ಗೃಹ ಸಚಿವ
ಅಮಿತ್ ಶಾ ಇವರು ರಾಷ್ಟ್ರೀಯ ಹಳದಿ ಬೋರ್ಡ್, ನ್ಯಾಷನಲ್ ಟರ್ಮರಿಕ್ ಬೋರ್ಡ್ ಇದರ ಮುಖ್ಯ ಕಚೇರಿಯನ್ನು ಎಲ್ಲಿ ಉದ್ಘಾಟನೆ ಮಾಡಿದ್ರು? ಸರಿಯಾದ ಉತ್ತರ ನಿಜಾಮಾಬಾದ್ನಲ್ಲಿ ಉದ್ಘಾಟನೆ ಮಾಡಿದ್ರು. ಇದರ ಮುಖ್ಯ ಕಚೇರಿ, ಕೇಂದ್ರ ಕಚೇರಿಯನ್ನು ನಿಜಾಮಾಬಾದ್ನಲ್ಲಿ ಉದ್ಘಾಟನೆ ಮಾಡಿದ್ರು. ಯಾವ ರಾಜ್ಯದಲ್ಲಿದೆ ಅಂತ ಕೇಳಿದ್ರೆ ತೆಲಂಗಾಣ ರಾಜ್ಯದಲ್ಲಿದೆ. ಉದ್ಘಾಟನೆ ಮಾಡಿದವರು ಯಾರು? ಕೇಂದ್ರ ಗೃಹ ಮಂತ್ರಿ ಅಮಿತ್ ಶಾ. ಸೊ ನ್ಯಾಷನಲ್ ಟರ್ಮರಿಕ್ ಬೋರ್ಡ್ ಬಗ್ಗೆ ಹೇಳೋದಾದ್ರೆ, ನ್ಯಾಷನಲ್ ಟರ್ಮೆರಿಕ್ ಬೋರ್ಡ್ ಏನಿದೆ, ಸೊ ನ್ಯಾಷನಲ್ ಟರ್ಮರಿಕ್ ಬೋರ್ಡ್ ಬಗ್ಗೆ ಹೇಳೋದಾದ್ರೆ ಇದರ ಪ್ರಸ್ತುತ ಅಧ್ಯಕ್ಷರು ಪಲ್ಲೆ ಗಂಗಾಧರ ರೆಡ್ಡಿ. ಪಲ್ಲೆ ಗಂಗಾಧರ ರೆಡ್ಡಿ. ಪಲ್ಲೆ ಗಂಗಾಧರ ರೆಡ್ಡಿ ಅವರೇನು ನ್ಯಾಷನಲ್ ಟರ್ಮರಿಕ್ ಬೋರ್ಡ್ನ ಪ್ರಸ್ತುತ ಅಧ್ಯಕ್ಷರು. ಭಾರತದ ಅತಿ ಉದ್ದವಾದ ಅನಿಮಲ್ ಓವರ್ ಪಾಸ್ ಕಾರಿಡಾರ್ ಯಾವ ಟೈಗರ್ ರಿಸರ್ವ್ನಲ್ಲಿ ಕಂಡುಬರುತ್ತೆ? ಸರಿಯಾದ ಉತ್ತರ ರಣತಂಬೋರ್ ಟೈಗರ್ ರಿಸರ್ವ್ನಲ್ಲಿ ಕಂಡುಬರುತ್ತೆ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ರಣತಂಬೋರ್ ಟೈಗರ್ ರಿಸರ್ವ್ ಹಾಗಾದ್ರೆ ಎಲ್ಲಿದೆ ಕೇಳಿದ್ರೆ ರಾಜಸ್ಥಾನಲ್ಲಿದೆ. ರಾಜಸ್ಥಾನಲ್ಲಿ ಇರುವಂಥದ್ದು. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಘಾಟಂಪುರ ಥರ್ಮಲ್ ಪವರ್ ಪ್ರಾಜೆಕ್ಟ್ ಅನ್ನು ಎಲ್ಲಿ ಉದ್ಘಾಟನೆ ಮಾಡಿದ್ರು? ಸರಿಯಾದ ಉತ್ತರ ಕಾನ್ಪುರದಲ್ಲಿ ಉದ್ಘಾಟನೆ ಮಾಡಿದ್ರು. ಸೊ ಈ ಕಾನ್ಪುರ ಎಲ್ಲಿದೆ ಕೇಳಿದ್ರೆ ಉತ್ತರ ಪ್ರದೇಶದಲ್ಲಿದೆ. ಉತ್ತರ ಪ್ರದೇಶದ ಕಾನ್ಪುರ್ನಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಘಾಟಂಪುರ ಥರ್ಮಲ್ ಪವರ್ ಪ್ರಾಜೆಕ್ಟ್ ಅನ್ನು ಉದ್ಘಾಟನೆ ಮಾಡಿದರು. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಜಯಪ್ರಕಾಶ್ ನಾರಾಯಣ ಇಂಟರ್ನ್ಯಾಷನಲ್ ಏರ್ಪೋರ್ಟ್, ವೆರಿ ವೆರಿ ಇಂಪಾರ್ಟೆಂಟ್ ಇದೆ, ನೋಟ್ ಮಾಡ್ಕೊಳ್ಳಿ. ಜಯಪ್ರಕಾಶ್ ನಾರಾಯಣ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಇದನ್ನು ಎಲ್ಲಿ ಉದ್ಘಾಟನೆ ಮಾಡಿದ್ರು ಅನ್ನೋದು ಪ್ರಶ್ನೆ. ಸರಿಯಾದ ಉತ್ತರ ಪಾಟ್ನಾದಲ್ಲಿ, ಬಿಹಾರದ ಪಾಟ್ನಾದಲ್ಲಿ. ಪಾಟ್ನಾ ಎಲ್ಲಿದೆ? ಬಿಹಾರದಲ್ಲಿದೆ, ಬಿಹಾರದ ರಾಜಧಾನಿ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ನಬೀನಗರ ಸುಪ್ರೀಂ ಥರ್ಮಲ್ ಪವರ್ ಪ್ರಾಜೆಕ್ಟ್ ಫೇಸ್ 2 ಇದನ್ನು ಎಲ್ಲಿ ಉದ್ಘಾಟನೆ ಮಾಡಿದ್ರು? ನಬೀನಗರ ಸುಪ್ರೀಂ ಥರ್ಮಲ್ ಪವರ್ ಪ್ರಾಜೆಕ್ಟ್ ಫೇಸ್ 2 ಎಲ್ಲಿ ಉದ್ಘಾಟನೆ ಮಾಡಿದ್ರು ಕೇಳಿದ್ರೆ ಔರಂಗಾಬಾದ್ನಲ್ಲಿ. ಸೊ ಔರಂಗಾಬಾದ್ ಎಲ್ಲಿದೆ? ಬಿಹಾರ ರಾಜ್ಯದಲ್ಲಿದೆ. ಬಿಹಾರ ರಾಜ್ಯದ ಔರಂಗಾಬಾದ್ನಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ನಬೀನಗರ ಸುಪ್ರೀಂ ಥರ್ಮಲ್ ಪವರ್ ಪ್ರಾಜೆಕ್ಟ್ ಫೇಸ್ 2 ಅನ್ನು ಉದ್ಘಾಟನೆ ಮಾಡಿದರು. ಈ ಕೆಳಗಿನ ಯಾವ ರಾಜ್ಯದಲ್ಲಿ ಕೇಂದ್ರ ಸರ್ಕಾರವು ಆಕ್ವಾ ಪಾರ್ಕ್ ಅನ್ನು ನಿರ್ಮಾಣ ಮಾಡೋದಕ್ಕೆ 100 ಕೋಟಿ ಹಣವನ್ನು ಮೀಸಲಿ ಇಟ್ಟಿದೆ, ಘೋಷಿಸಿದೆ? ಸರಿಯಾದ ಉತ್ತರ ಜಮ್ಮು ಮತ್ತು ಕಾಶ್ಮೀರ ಯೂನಿಯನ್ ಟೆರಿಟರಿಯಲ್ಲಿ. ಜಮ್ಮು ಮತ್ತು ಕಾಶ್ಮೀರ ಕೇಂದ್ರಾಡಳಿತ ಪ್ರದೇಶದಲ್ಲಿ, ಯೂನಿಯನ್ ಟೆರಿಟರಿಯಲ್ಲಿ ಏನು ಮಾಡಿದೆ? ಕೇಂದ್ರ ಸರ್ಕಾರ ಆಕ್ವಾ ಪಾರ್ಕ್ ಅನ್ನು ನಿರ್ಮಾಣ ಮಾಡೋದಕ್ಕೆ 100 ಕ್ರೋರ್ಸ್ ಹಣವನ್ನು ಮೀಸಲಿಟ್ಟಿದೆ. ಸ್ಟೀಲ್ ಅಥಾರಿಟಿ ಆಫ್ ಇಂಡಿಯಾ, SAIL ಅಂತ ಕರೀತಾರೆ ಇದಕ್ಕೆ, ಸ್ಟೀಲ್ ಅಥಾರಿಟಿ ಆಫ್ ಇಂಡಿಯಾ ಲಿಮಿಟೆಡ್. ಇದು ಯಾವ ನಗರದಲ್ಲಿ ಭಾರತದ ಮೊದಲ ಅಂತಾರಾಷ್ಟ್ರೀಯ ಪ್ರತಿನಿಧಿ ಕಾರ್ಯಾಲಯವನ್ನು ಸ್ಥಾಪಿಸಿತು? ಇಂಪಾರ್ಟೆಂಟ್, ನೋಟ್ ಮಾಡ್ಕೊಳ್ಳಿ. SAIL ತನ್ನ ಭಾರತದ ಮೊಟ್ಟ ಮೊದಲ ಅಂತಾರಾಷ್ಟ್ರೀಯ ಪ್ರತಿನಿಧಿ ಕಾರ್ಯಾಲಯವನ್ನು ಎಲ್ಲಿ ಸ್ಥಾಪಿಸಿತು ಕೇಳಿದರೆ ಸರಿಯಾದ ಉತ್ತರ ದುಬೈನಲ್ಲಿ. ದುಬೈ ಎಲ್ಲಿದೆ? ಯುನೈಟೆಡ್ ಅರಬ್ ಎಮಿರೇಟ್ಸ್ನಲ್ಲಿದೆ. ಯುನೈಟೆಡ್ ಅರಬ್ ಎಮಿರೇಟ್ಸ್ನ ದುಬೈನಲ್ಲಿ ಭಾರತದ ಮೊದಲ ಅಂತಾರಾಷ್ಟ್ರೀಯ ಪ್ರತಿನಿಧಿ ಕಾರ್ಯಾಲಯವನ್ನು ಸ್ಥಾಪನೆ ಮಾಡಿತು SAIL. ಯಾವ ರಾಜ್ಯದಲ್ಲಿ ಇತ್ತೀಚೆಗೆ ಸಿಗಂದೂರು ಬ್ರಿಡ್ಜ್ ಅನ್ನು ಉದ್ಘಾಟನೆ ಮಾಡಲಾಯಿತು? ಸರಿಯಾದ ಉತ್ತರ ಕರ್ನಾಟಕದಲ್ಲಿ. ಕರ್ನಾಟಕದ ಶಿವಮೊಗ್ಗ ಜಿಲ್ಲೆಯ, ನಮ್ಮ ತಾಲೂಕು ಸಾಗರ ತಾಲೂಕಿನಲ್ಲಿ ಈ ಸಿಗಂದೂರು ಬ್ರಿಡ್ಜ್ ಅನ್ನು ಉದ್ಘಾಟನೆ ಮಾಡಿದ್ರು. ಉದ್ಘಾಟನೆ ಮಾಡಿದ್ರು ಯಾರು ಕೇಳಿದ್ರೆ ಕೇಂದ್ರ ಸಚಿವ ನಿತಿನ್ ಗಡ್ಕರಿ. ಉದ್ಘಾಟನೆ ಮಾಡಿದ್ದು ಯಾರು ಕೇಳಿದ್ರೆ ಕೇಂದ್ರ ಸಚಿವರಾದಂತಹ ನಿತಿನ್ ಗಡ್ಕರಿ ಅವರು. ಇದು ದೇಶದ 2ನೇ ಅತಿ ಉದ್ದದ ಕೇಬಲ್ ಬ್ರಿಡ್ಜ್. ಸಿಗಂದೂರು ಬ್ರಿಡ್ಜ್ ಇದೆಯಲ್ಲ, ಸಿಗಂದೂರು ಬ್ರಿಡ್ಜ್, ಇದರ ವಿಶೇಷತೆ ಏನು ಕೇಳಿದ್ರೆ ದೇಶದ 2ನೇ ಅತಿ ಉದ್ದವಾದ ಕೇಬಲ್ ಬ್ರಿಡ್ಜ್. ನೋಟ್ ಮಾಡ್ಕೊಳ್ಳಿ, ತುಂಬ ಇಂಪಾರ್ಟೆಂಟ್ ಇದೆ.
ಹಾಗಾದರೆ ದೇಶದ ಅತ್ಯಂತ ಉದ್ದವಾದ ಕೇಬಲ್ ಬ್ರಿಡ್ಜ್ ಯಾವುದು ಕೇಳಿದ್ರೆ ಇದನ್ನು ಇಂಪಾರ್ಟೆಂಟ್ ಇದೆ, ನೋಟ್ ಮಾಡ್ಕೊಳ್ಳಿ. ಸುದರ್ಶನ ಸೇತು. ಸುದರ್ಶನ ಸೇತು. ಈ ಕೆಳಗಿನ ಯಾವ ಸ್ಥಳದಲ್ಲಿ ಏಷ್ಯಾದ ಅತಿ ದೊಡ್ಡ ಬಿಸ್ನೆಸ್ ಎನರ್ಜಿ ಸ್ಟೋರೇಜ್ ಸಿಸ್ಟಮ್ ಅನ್ನು ಉದ್ಘಾಟನೆ ಮಾಡಲಾಯಿತು? ಸರಿಯಾದ ಉತ್ತರ ನವದೆಹಲಿಯಲ್ಲಿ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಯಾವ ದೇಶದ ಬೌದ್ಧ ದೇವಾಲಯವಾದ ವಾಸ್ಕಡುವ ಶ್ರೀಭೂತಿ ವಿಹಾರಾಯದಲ್ಲಿ ಅಶೋಕ ಪಿಲ್ಲರ್ ಅನ್ನು ಉದ್ಘಾಟನೆ ಮಾಡಲಾಯಿತು? ಸರಿಯಾದ ಉತ್ತರ ಶ್ರೀಲಂಕಾದಲ್ಲಿ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಯಾವ ಜಲಪಾತದ ಹತ್ತಿರ ಮಹಾರಾಷ್ಟ್ರ ರಾಜ್ಯದ ಮೊದಲ ಗ್ಲಾಸ್ ಬ್ರಿಡ್ಜ್ ಅನ್ನು ಉದ್ಘಾಟನೆ ಮಾಡಲಾಯಿತು? ಸರಿಯಾದ ಉತ್ತರ ನಾಪ್ನೆ ಫಾಲ್ಸ್ ಅಥವಾ ನಾಪನೆ ಜಲಪಾತದಲ್ಲಿ. ಇದು ಮಹಾರಾಷ್ಟ್ರದ ಮೊದಲ ಗ್ಲಾಸ್ ಬ್ರಿಡ್ಜ್. ಇತ್ತೀಚೆಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಎಷ್ಟು ಅಮೃತ ಸ್ಟೇಷನ್ಗಳ ಉದ್ಘಾಟನೆ ಮಾಡಿದರು? ಸರಿಯಾದ ಉತ್ತರ 103 ಅಮೃತ ಸ್ಟೇಷನ್ಸ್. 103 ಅಮೃತ ಸ್ಟೇಷನ್ಗಳ ಉದ್ಘಾಟನೆ. 103 ಅಮೃತ ಸ್ಟೇಷನ್ಗಳ ಉದ್ಘಾಟನೆಯನ್ನು ಯಾರು ಮಾಡಿದ್ದು? ನರೇಂದ್ರ ಮೋದಿ ಅವರು. ರೈಲ್ವೆ ಮಂತ್ರಿ ಅಶ್ವಿನಿ ವೈಷ್ಣವ್ ಅವರು ಯಾವ ರಾಜ್ಯದಲ್ಲಿ ಮಲ್ಟಿ ಮಾಡೆಲ್ ಕಾರ್ಗೋ ಟರ್ಮಿನಲ್ ಅನ್ನು ಉದ್ಘಾಟನೆ ಮಾಡಿದರು? ಸರಿ ಉತ್ತರ ಮಾನೇಶ್ವರದಲ್ಲಿ. ಎಲ್ಲಿದೆ ಇದು? ಹರಿಯಾಣದಲ್ಲಿದೆ. ಹರಿಯಾಣ ರಾಜ್ಯದ ಮಾನೇಶ್ವರದಲ್ಲಿ. ಪ್ರಧಾನಮಂತ್ರಿ ದಿವ್ಯಾಂಗ ಕೇಂದ್ರವನ್ನು ಎಲ್ಲಿ ಉದ್ಘಾಟಿಸಲಾಯಿತು? ಸರಿಯಾದ ಉತ್ತರ ಉತ್ತರ ಪ್ರದೇಶದ ಬದೌನ್ನಲ್ಲಿ. ಉತ್ತರ ಪ್ರದೇಶದ ಬದೌನ್ನಲ್ಲಿ ಕೇಂದ್ರ ಸಚಿವ DL ವರ್ಮಾ ಇದನ್ನು ಉದ್ಘಾಟನೆ ಮಾಡಿದರು. ಭಾರತದ ಮೊದಲ ಕ್ರಿಯೇಟಿವ್ ಟೆಕ್ ಇನ್ಸ್ಟಿಟ್ಯೂಟ್ ಆದ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಕ್ರಿಯೇಟಿವ್ ಟೆಕ್ನಾಲಜಿ ಎಲ್ಲಿ ಉದ್ಘಾಟಿಸಲಾಯಿತು? ಸರಿಯಾದ ಉತ್ತರ ಮುಂಬೈನಲ್ಲಿ ಉದ್ಘಾಟಿಸಲಾಯಿತು. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಯಾವುದಿದು? IICT, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಕ್ರಿಯೇಟಿವ್ ಟೆಕ್ನಾಲಜಿ, ಮುಂಬೈನಲ್ಲಿ ಉದ್ಘಾಟನೆ ಮಾಡಲಾಯಿತು. ರಾಷ್ಟ್ರಪತಿ ತಪೋವನ ಮತ್ತು ರಾಷ್ಟ್ರಪತಿ ನಿಕೇತನವನ್ನು ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಎಲ್ಲಿ ಉದ್ಘಾಟನೆ ಮಾಡಿದರು? ಸರಿ ಉತ್ತರ ಡೆಹ್ರಾಡೂನಲ್ಲಿ ಉದ್ಘಾಟನೆ ಮಾಡಿದರು. ಡೆಹ್ರಾಡೂನ್ ಎಲ್ಲಿದೆ? ಉತ್ತರಾಖಂಡ್ ರಾಜ್ಯದಲ್ಲಿದೆ. ಉತ್ತರಾಖಂಡ್ ರಾಜ್ಯದಲ್ಲಿದೆ. ಲೋಕಸಭಾ ಸ್ಪೀಕರ್ ಓಂ ಬಿರ್ಲಾ ಅವರು ನ್ಯಾಷನಲ್ ಕಾನ್ಫರೆನ್ಸ್ ಆಫ್ ಎಸ್ಟಿಮೇಟ್ ಕಮಿಟಿ ಇದರ ಉದ್ಘಾಟನೆಯನ್ನು ಎಲ್ಲಿ ಮಾಡಿದರು? ಸರಿ ಉತ್ತರ ಮುಂಬೈನಲ್ಲಿ ಮಾಡಿದ್ರು. ಮಹಾರಾಷ್ಟ್ರದ ಮುಂಬೈನಲ್ಲಿ. ದಕ್ಷಿಣ ಏಷ್ಯಾದ ರೀಜನಲ್ ಸೆಂಟ್ರಲ್ ಆದ ಇಂಟರ್ನ್ಯಾಷನಲ್ ಪೊಟ್ಯಾಟೊ ಸೆಂಟರ್ನ ಎಲ್ಲಿ ಉದ್ಘಾಟಿಸಲಾಯಿತು? ಸರಿಯಾದ ಉತ್ತರ ಆಗ್ರಾದಲ್ಲಿ ಉದ್ಘಾಟನೆ ಮಾಡಲಾಯಿತು. ಉತ್ತರ ಪ್ರದೇಶ ರಾಜ್ಯದ ಆಗ್ರಾದಲ್ಲಿ. ಕೇಂದ್ರ ಮಂತ್ರಿ ಜಿತೇಂದ್ರ ಸಿಂಗ್ ಅವರು ಲೆವೆಂಡರ್ ಫೆಸ್ಟಿವಲ್ 2025 ಅನ್ನು ಎಲ್ಲಿ ಉದ್ಘಾಟಿಸಿದರು? ಸರಿ ಉತ್ತರ ಬದೇರ್ವಾದಲ್ಲಿ. ಸೊ ಬದೇರ್ವಾ ಬರೋದು ಎಲ್ಲಿ ಕೇಳಿದ್ರೆ ಜಮ್ಮು ಮತ್ತು ಕಾಶ್ಮೀರ. ಭಾರತದ ಮೊದಲ ಗ್ರೀನ್ ಡಾಟಾ ಸೆಂಟರ್ನು ಎಲ್ಲಿ ಉದ್ಘಾಟಿಸಲಾಯಿತು? ಸರಿಯಾದ ಉತ್ತರ ಗಾಜಿಯಾಬಾದ್. ಉತ್ತರ ಪ್ರದೇಶದ ಗಾಜಿಬಾದ್ ಅಥವಾ ಗಾಜಿಯಾಬಾದ್ ಎಲ್ಲಿದೆ ಕೇಳಿದ್ರೆ ಇದು UPಯಲ್ಲಿದೆ. ಮಹಾಯೋಗಿ ಗುರು ಗೋರಖ್ನಾಥ ಆಯುಷ್ ಯೂನಿವರ್ಸಿಟಿಯನ್ನು ಎಲ್ಲಿ ಉದ್ಘಾಟಿಸಲಾಯಿತು? ಸರಿ ಉತ್ತರ ಗೋರಖಪುರದಲ್ಲಿ ಉದ್ಘಾಟನೆ ಮಾಡಲಾಯಿತು. ಗೋರಖಪುರ ಎಲ್ಲಿದೆ ಕೇಳಿದ್ರೆ ಉತ್ತರ ಪ್ರದೇಶದಲ್ಲಿ. ಶಕ್ತಿಪಥ ಪಾರ್ಕ್ ಅನ್ನು ಎಲ್ಲಿ ಉದ್ಘಾಟಿಸಲಾಯಿತು? ಸರಿ ಉತ್ತರ ಗೋಮತಿ, ತ್ರಿಪುರಾದ ಗೋಮತಿಯಲ್ಲಿ. ತ್ರಿಪುರಾ ರಾಜ್ಯದ ಗೋಮತಿಯಲ್ಲಿ. ವಾಜಿನ್ ಜಾಮ್ ಇಂಟರ್ನ್ಯಾಷನಲ್ ಪೋರ್ಟ್ ಅನ್ನು ಎಲ್ಲಿ ಉದ್ಘಾಟಿಸಲಾಯಿತು? ಸರಿ ಉತ್ತರ ತಿರುವನಂತಪುರಂನಲ್ಲಿ, ಕೇರಳದ ತಿರುವನಂತಪುರಂನಲ್ಲಿ. ವಾಜಿನ್ ಜಾಮ್ ಇಂಟರ್ನ್ಯಾಷನಲ್ ಪೋರ್ಟ್ ಇದು ಕೇರಳದ ತಿರುವನಂತಪುರಂನಲ್ಲಿ ಉದ್ಘಾಟಿಸಲಾಯಿತು. ಉದ್ಘಾಟನೆ ಮಾಡಿದ್ದು ನರೇಂದ್ರ ಮೋದಿ. ನರೇಂದ್ರ ಮೋದಿ ಅವರು ಉದ್ಘಾಟನೆ ಮಾಡಿದ್ರು. ಇದು ದೇಶದ ಮೊದಲ ಟ್ರಾನ್ಸ್ ಶಿಪ್ಮೆಂಟ್ ಪೋರ್ಟ್. ವೆರಿ ವೆರಿ ಇಂಪಾರ್ಟೆಂಟ್ ಇದೆ, ನೋಟ್ ಮಾಡ್ಕೊಳ್ಳಿ. ದೇಶದ
ಮೊದಲ ಟ್ರಾನ್ಸ್‌ಶಿಪ್‌ಮೆಂಟ್, ದೇಶದ ಮೊದಲ ಟ್ರಾನ್ಸ್‌ಶಿಪ್‌ಮೆಂಟ್ ಪೋರ್ಟ್ ಆಗಿದೆ ಇದು. ಯಾವ ಒಂದು ಬಂದರು ಅಂತ ಕೇಳಿದ್ರೆ ವಾಜಿನ್ಸಾಮ್ ಇಂಟರ್ನ್ಯಾಷನಲ್ ಪೋರ್ಟ್ ತಿರುವನಂತಪುರಂನಲ್ಲಿದೆ, ಕೇರಳದ ತಿರುವನಂತಪುರಂನಲ್ಲಿ. ವೇವ್ಸ್ 2025 ಇದರ ಉದ್ಘಾಟನೆಯನ್ನು ನರೇಂದ್ರ ಮೋದಿ ಅವರು ಎಲ್ಲಿ ಮಾಡಿದರು? ಸರಿಯಾದ ಉತ್ತರ ಮುಂಬೈನಲ್ಲಿ ಮಾಡಿದ್ರು, ಮಹಾರಾಷ್ಟ್ರದ ಮುಂಬೈನಲ್ಲಿ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು DRDOದ ನೂತನ ನವದುರ್ಗ ಮಿಸೈಲ್ ಪರೀಕ್ಷಣಾ ರೇಂಜ್, ಮಿಸೈಲ್ ಎಕ್ಸಾಮಿನ್ ರೇಂಜ್ ಅನ್ನು ಎಲ್ಲಿ ಉದ್ಘಾಟನೆ ಮಾಡಿದ್ರು? ಸರಿಯಾದ ಉತ್ತರ ನಾಗಾಲಂಕದಲ್ಲಿ ಉದ್ಘಾಟನೆ ಮಾಡಿದ್ರು. ನಾಗಾಲಂಕ ಎಲ್ಲಿ ಬರುತ್ತೆ ಕೇಳಿದ್ರೆ ಆಂಧ್ರ ಪ್ರದೇಶದಲ್ಲಿ ಬರುತ್ತೆ. ಆಂಧ್ರ ಪ್ರದೇಶದ ನಾಗಾಲಂಕದಲ್ಲಿ ಮಾಡಿದ್ರು. ಭಾರತ್ ಟೆಲಿಕಾಂ 2025ರ ಉದ್ಘಾಟನೆಯನ್ನು ಎಲ್ಲಿ ಮಾಡಲಾಯಿತು? ಸರಿಯಾದ ಉತ್ತರ ನವದೆಹಲಿಯಲ್ಲಿ ಮಾಡಲಾಯಿತು. ನವದೆಹಲಿಯಲ್ಲಿ ಕೇಂದ್ರ ಮಂತ್ರಿ ಜ್ಯೋತಿರಾದಿತ್ಯ ಸಿಂಧ್ಯಾ ಇದನ್ನ ಮಾಡಿದ್ದು ಉದ್ಘಾಟನೆ. ಜ್ಯೋತಿರಾದಿತ್ಯ ಸಿಂಧಿಯಾ ಉದ್ಘಾಟನೆ ಮಾಡಿದವರು. ಈ ಸೆಷನ್ ಕೊನೆಯ ಪ್ರಶ್ನೆ ಈ ರೀತಿ ಇದೆ. ಕೇಂದ್ರ ಮಂತ್ರಿ ಮನೋಹರ್ ಲಾಲ್ ಅವರು ಭಾರತದ ಬೋಧ ಕೇಂದ್ರವನ್ನು ಎಲ್ಲಿ ಉದ್ಘಾಟಿಸಿದರು? ಆಪ್ಷನ್ಸ್ ಈ ರೀತಿ ಇದೆ: ಗಾಜಿಯಾಬಾದ್, ನಾಗಾಲಂಕ, ಮುಂಬೈ ಮತ್ತು ನವದೆಹಲಿ. ಸರಿಯಾದ ಉತ್ತರವನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಮತ್ತು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡೋಕ್ಕೆ ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ಸೆಷನ್ ಕಂಪ್ಲೀಟ್ ಮಾಡ್ತಾ ಇದ್ದೀವಿ. ಜೈ ಹಿಂದ್.